ಸುಗುಣ ಪರವಾಗಿಲ್ಲೇನಮ್ಮ, ನಿನಗೆ ಇವಾಗ ಆಪ್ರೇಷನ್ ಮಾಡಿರೋದೆಲ್ಲ ನೋವೆಲ್ಲ ಕಡಿಮೆ ಆಯಿತಾ? ಇವಾಗೇನು ನಿನಗೇನು ಒಳಗಡೆ ಏನೂ ನೋವಿಲ್ಲ? ಇಲ್ಲಪ್ಪ, ಮಾಮೂಲಿ ಯಾವಾಗ ಹೆಂಗಿದ್ನ ಹಂಗಿದ್ದೀನಿ. ಇವಾಗ ಏನು ಚೆನ್ನಾಗಿದ್ದೀನಿ. ಏನಂತ ತೊಂದರೆ ಇಲ್ಲ. ಇವಾಗ ಚೆನ್ನಾಗಿದ್ದೀನಿ ಹೇಳು. ಮಕ್ಕ ಕೈ ಕಾಲು ಹೊತ್ಕೊಂಡೆ ಅದು ಮೊದಲು ಒಂಥರ ಸುಸ್ತಾಗೋದು, ಇವಾಗೇನು ಸುಸ್ತೂ ಆಗಲ್ಲ. ಇವಾಗ ಏನಿಲ್ಲ ಅಂಥದ್ದು, ಏನಿಲ್ಲ, ಚೆನ್ನಾಗಿದ್ದೀನಿ. ಆಪ್ರೇಷನ್ ಮಾಡಿರೋದು ವಾಸಿ ಆಗುತ್ತೆ. ಕೆಲಸಕ್ಕೆ ಹೋಗೋದಾದ್ರೇ ನೀನು ಹೋಗ್ಬಿಡು ಇನ್ನು. ನಾಳೆಯಿಂದ ಹೋಗ್ತೀನಿ ಕೆಲಸಕ್ಕೆ. ನೀನು ಇವತ್ತೊಂದಿನ ಇನ್ನೇನು ರಜಾ ಮಾಡ್ಕೊಂಡಿದ್ದೀನಿ, ನಾಳೆಯಿಂದ ಹೋಗ್ತೀನಿ ಹೇಳು. ಪಾಪ ಫೋನ್ ಮಾಡಿದ್ದ ರಾಜು, ಬಾ ಅಂತ ಹೇಳಿ ಹೋಗ್ಬೇಕಾಗಿತ್ತು. ನಾಳೆಯಿಂದ ಹೋಗ್ತೀನಿ ಹೇಳು. ಚೆನ್ನಾಗಿದ್ದೀನಪ್ಪ. ಯಪ್ಪ ನಾನಂತೂ ಏನಾಗ್ತೀನೋ ಏನೋ ಅಮ್ಮಂಗಾಗೋದು ನನಗಂತೂ. ಹಂಗೆ ಅನ್ಸೋದು, ಹುಷಾರಿಲ್ದಾಗ ಹಂಗೆ ಹೇಳು ಅನ್ಸೋದು. ಏನಾದರೂ ನೋವಿದ್ರೆ ನೀನು ಹೇಳು ಪ್ರೀತಿ. ನೀನು ಇನ್ನು ಕೆಲಸಕ್ಕೆ ಹೋಗೋದಾದ್ರೆ ಹೋಗಮ್ಮ. ರಮ್ಮ ಐತಲ್ಲ, ನೋಡ್ಕೊಂಬತ್ತೆ, ಏನಾರ ಬೇಕಿದ್ರೆ ನೋಡ್ಕೊಂಬತ್ತೆ. ಒಂದು 2 ದಿವಸ ಇರುತ್ತಂತೆ. ಪ್ರವಿ ಹೇಳವನಿ, ಇನ್ನೊಂದು 15 ದಿವಸ ಇರುತ್ತೆ ಅಮ್ಮಯ್ಯ, ಇಲ್ಲೇ ಇರಿಸ್ಕೊಳ್ರಿ, ಇನ್ನೊಂದು ತಿಂಗಳೇ ಇರಲಿ ಹೇಳು, ಇನ್ನೇನು ಅಲ್ಲಿ ಯಾರೂ ಇಲ್ಲ, ಋತಮ್ಮನೂ ಇಲ್ಲೇ ಐತೆ ಅಂತ ಹೇಳೈತೆ. ಅತ್ತೆ ಇರುತ್ತಂತೆ. ನೀನು ಬೇಕಾದರೆ ಕೆಲ್ಸಕ್ಕೆ ಹೋಗೋದಾದ್ರೆ ಹೋಗು. ನಾಳೆಯಿಂದ ಹೋಗ್ತೀನಿ ಹೇಳು. ಸ್ವಲ್ಪ ಬೆಡ್ಶೀಟ್ಗಳೆಲ್ಲ ತೊಳೆಯೋವಿದಾವ, ಅವನ್ನೆಲ್ಲ ತೊಳೆದಾಕಿ ನಾಳೆಯಿಂದ ಹೋಗ್ತೀನಿ ಹೇಳು ಮಮ್ಮ. ಸರಿ ಅಮ್ಮ, ಆಯ್ತು ಹೇಳು. ಅಣ್ಣ ಅಣ್ಣ, ಅದಕ್ಕೆ ಏನಪ್ಪ ಈಗ ಬಂದ ನೋಡೋದಕ್ಕೆ ನಿಮ್ಮ ಚಿಕ್ಕಮ್ಮನ್ನ? ಹಾಸ್ಪಿಟ್ಲಿಗೆ ಬರೋಣ ಅಂತ ಹೊರಟಿದ್ದೆ. ಇನ್ನೇನು ಬರ್ತಾ ಇದ್ದೀರಾ ಅಂತ ಹೇಳಿದ್ರಲ್ಲ ನೀವು ಫೋನ್ ಮಾಡಿ, ಅದಕ್ಕೆ ಬರಲಿಲ್ಲ ಅಪ್ಪ. ಬರೋಣ ಅಂತ ಹೊರಟಿದ್ದೆ. ಏನು ನೋಡಬೇಡ ಬಿಡಪ್ಪ. ನೀನು ನೋಡಿದ್ರೆ ಎಲ್ಲ ಚೆನ್ನಾಗಾಗೋದು ಸಾಕು. ನೋಡಕ್ಕೆ ಮಸ್ತಾಗಿ ಬಂದವ್ರೆ. ನೀನು ಹೆಂಡತಿ ಮಾತು ಕೇಳ್ಕೊಂಡು ಏನು ನೋಡೋಕ್ಕೇನು ಬರಬೇಡ ನೀನು. ಚಿಕ್ಕಮ್ಮ, ಅದು ಹಂಗೆ ತಿಳ್ಕೊಂಬಕ್ಕೆ ಹೋಗ್ಬಿಡಿ. ಬರಬೇಕು ಅಂತಲೇ ಇದ್ದೆ. ಆಗ ದರಿದ್ರದವಳು ಮಾಡಿದ್ದು ಇದನ್ನೆಲ್ಲನ. ನಾನು ಬರಬೇಕಂತ ತುಂಬ ಆಸೆಗಿದ್ದೆ, ನಿಮ್ಮನ್ನು ನೋಡ್ಕೋಬೇಕು ಅಂತ. ಹೋಗೋಣ ಅಂತ ಹೇಳಿದ್ರು, ಆಗ ಅವಳು ಕೇಳಲಿಲ್ಲ. ಅವಳ ಮಾತು ಕೇಳೋದಕ್ಕೆ ಇವತ್ತು ನನಗೆ ಸರಿಯಾಗಿ ಆಯಿತು. ಅವಳ ಮಾತು ನಾನು ಕೇಳಿ ಇವತ್ತು ನಾನು ತುಂಬ ಹಾಳಾಗೋದೆ ಚಿಕ್ಕಮ್ಮ. ಯಾಕೆ ಬಂದಿದ್ದ ನೀನು? ಏಯ್ ನಡಿಯಲ್ಲ ಆಚೆ, ನಮ್ಮ ಮನೆ ಒಳಗೆ ಕಾಲಿಕ್ಕಲ್ಲ, ಇಲ್ಲಿ ಬರೋದಿಲ್ಲ ಅಂತ ಹೇಳಿ ನನ್ನ ಮೇಲೆ ಆವಾಜ್ ಹಾಕಿ ಜಗಳ ಮಾಡ್ಕೊಂಡು ಹೋದವನು ಮತ್ತೆ ಯಾಕೋ ಬಂದಿದ್ಯಾ? ನಡಿ ಆಚೆ ಫಸ್ಟ್. ನಮ್ಮ ಮನೆಗೆ ಯಾಕೋ ಕಾಲಿಕ್ಕಿದ್ಯಾ ನೀನು? ಹೆಂಡತಿ ಮಾತು ಕೇಳಿ ನಾವೇನೋ ಮೋಸ ಮಾಡಿದ್ವಿ ಅನ್ನೋ ಹಾಗೆ ನಮಗೆ ಬಿಟ್ಟು ಹೆಂಗೆ ಹೋದ. ಇವತ್ತು ನೋಡು, ಹಿಂಗೆ ನಾನು ಈ ಮನೆಗೆ ಕಾಲಿಕ್ಕೋದಿಲ್ಲ ಅನ್ನೋನು ಹೆಂಗೆ ಬಂದಿದ್ದಾನೆ. ನೀನು ಸುಗುಣ ಚಿಕ್ಕಮ್ಮನ ನೋಡ್ಕೊಂಡು ಹೋಗಕ್ಕೆ ಬಂದಿದ್ರೆ ನೋಡ್ಕೊಂಡು ಹೋಗ್ಬಿಡು. ಸುಮ್ಮನಿರಮ್ಮ ಪ್ರೀತಿ, ಸುಮ್ಮನಿರು. ಯಾಕೋ ಬೇಜಾರಾಗಿದ್ದಾನೆ, ಯಾಕೋ ಹಂಗಿದ್ಯಾ? ನಾನು ಅವಳು ನಂಬ್ಕೊಂಡು ಹೋಗಿದ್ದಕ್ಕೆ ಅವಳ ಬುದ್ಧಿ ಏನಂತ ಇವಾಗ ಗೊತ್ತಾಯಿತು. ನೀವು ಕೊಟ್ಟಿರೋ ದುಡ್ಡು 10 ಲಕ್ಷ ಅಮೌಂಟ್ ಎಲ್ಲ ಕಳೆದಾಕ್ಬಿಟ್ಲು. ವರ್ಕ್ ಫ್ರಮ್ ಹೋಮ್ ಕೆಲಸ ಸಿಗುತ್ತೆ ಅಂತ ಹೇಳಿ ಎಲ್ಲ OTP ಎಲ್ಲ ಶೇರ್ ಮಾಡಿಬಿಟ್ಟು ಅಕೌಂಟ್ಗೆ ಹಾಕ್ಕೊಂಡಿದ್ಲು. ಅಮೌಂಟ್ ಎಲ್ಲನ ಅಕೌಂಟ್ಗೆ ಹಾಕ್ಕೊಂಡು ಎಲ್ಲ OTP ಎಲ್ಲ ಶೇರ್ ಮಾಡಿಬಿಟ್ಟು ಅವರೆಲ್ಲನ ಅಮೌಂಟ್ ಎಲ್ಲ ಮೋಸ ಮಾಡೋ ಥರ ಮಾಡಿದ್ದಾರೆ. ಇವತ್ತು ಅವಳ ಬುದ್ಧಿ ಏನಂತ ಗೊತ್ತಾಯಿತು. ಅದಕ್ಕೆ ಅವಳ ಹತ್ರನೇ ಇದ್ದರೆ ನಾನು ಯಾವುದೇ ಕಾರಣಕ್ಕೂ ಇನ್ನೂ ಮನೆ ಕಟ್ಕೊಳ್ಳೋಕ್ಕಾಗಲ್ಲ ಅಂತ ಗೊತ್ತಾಯಿತು ನನಗೆ. ಇವಾಗ ಅವಳು ಬುದ್ಧಿ ಎಲ್ಲ ಗೊತ್ತಾಗೈತೆ. ನಾನು ಇಲ್ಲೋಡು ದುಡ್ಡು ಹೋಯ್ತು, ಅವಳ ಬುದ್ಧಿ ಏನಂತ ನನಗೆ ಗೊತ್ತೂ ಆಯ್ತಪ್ಪ. ಅದಕ್ಕೆ ಅಣ್ಣ ಅದಕ್ಕೆ ಹೇಳಪ್ಪ, ಸಿಟ್ಟಾಗಬೇಡ ಅಂತ ಹೇಳಿ. ಮತ್ತು ಬೆಳಗ್ಗೆ ಅದೇ ಕಾರಣಕ್ಕೋಸ್ಕರನ ನನಗೆ ನೊಂದ್ಕೊಂಡು ಕೊಟ್ಟಿದ್ದಾಳೆ. ನಾನು ಯಾವುದೇ ಕಾರಣಕ್ಕೂ ನೊಂದ್ಕೊಂಡು ಕೊಟ್ಟಿಲ್ಲ ಕಣೋ ವಿಕ್ಕಿ. ನಾನಿಲ್ಲೋಡು, ನಾನು ನಿನಗೆ ಹೆಂಗೆ ಅಂತಂದರೆ, ನಾನಿಲ್ಲೋಡು ನನ್ನ ಮಗನಿಗಿನ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ. ನನಗೆ ಮಕ್ಕಳಾಗಿಲ್ಲ ಇನ್ನೂ. ಅವಾಗ ನಿನಗೆ ಎಷ್ಟು ಚೆನ್ನಾಗಿ ನಾನು ನೋಡ್ಕೊಂಡಿದ್ದೀನಿ. ನನಗಿಲ್ಲೋಡು, ನನ್ನ ಮೈದನ್ನ ಚೆನ್ನಾಗಿರಬೇಕು. ಮೈದನ್ನ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ, ನನ್ನ ಮಗ ಅಂತ ಅಂದ್ಕೊಂಡಿದ್ದೀನಿ. ಅವನು ಚೆನ್ನಾಗಿರ್ಬೇಕು, ನನಗೆ ಮಗ ಇಲ್ಲ, ಅವನೇ ನನ್ನ ಮಗನ ಥರ ಅಂತ ತಿಳ್ಕೊಂಡು ನಾನು ನಿನಗೆ ನೋಡ್ಕೊಂಡಿದ್ದೀನಿ. ಬಿಟ್ಟರೆ ನಾನು ಯಾವುದೇ ಕಾರಣಕ್ಕೂ ಕೆಟ್ಟದ್ದು ಯೋಚನೆ ಮಾಡಿಲ್ಲ ನಿನ್ನ ಬಗ್ಗೆ, ಗೊತ್ತಾ? ಅವನಿಗೆ ಹಂಗಾಗ್ಬೇಕು, ಹಿಂಗೆ ದುಡ್ಡು ಇಸ್ಕೊಂಡು ಹೋದ ಅಂತ ಹೇಳಿ ನಾನು ನಿನ್ನ ಮೇಲೆ ಬೇಜಾರು ಮಾಡ್ಕೊಂಡಿಲ್ಲ ಕಣೋ. ನೀನು ಮಾತಾಡಿದ್ಕು, ನಿಮ್ಮ ಅಣ್ಣನ ಮೇಲೆ ಜಗಳ ಮಾಡಿದ್ಕು ನಾನು ಬೇಜಾರು ಮಾಡ್ಕೊಂಡಿದ್ದು. ಅದಕ್ಕೆ ಪ್ಲೀಸ್ ಕ್ಷಮಿಸ್ಬೇಡಿ. ಅವಳ ಮಾತು ಕೇಳ್ಕೊಂಡು ಹೋಗ್ಬಿಟ್ಟೆ. ಸುಮ್ಮನೆ ಇವತ್ತು ನಾನು ಹಾಳಾಗೋಗ್ಬಿಟ್ಟೆ. ಅವಳ ಮಾತು ಕೇಳ್ಕೊಂಡು ದುಡ್ಡು ಹೋಯ್ತು. ಇಷ್ಟು ದಿವಸ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಹೋಯ್ತು. ಅತ್ಲಾಗ ಎಲ್ಲ ಹೋಯ್ತು ಅನ್ನೋ ಥರ ಆಯಿತು. ಹೋಗತ್ಲಾಗ ತುಂಬ ಬೇಜಾರಾಗ್ತಾಯಿತ್ತು ಇವತ್ತು. ಯಾಕಪ್ಪ ಇದು ಹಿಂಗಾಯ್ತು ಅನ್ನಿಸ್ತಾಯಿತ್ತು ಹೋಗತ್ಲಾಗೆ. ಈಗ ಬಂದವನೇ ಅಣ್ಣ ಅಂತ ಹೇಳಿ. ಅದಕ್ಕೆ ಮತ್ತೆ ಅವಳ ಮಾತು ಕೇಳಬಾರ್ದಾಗಿತ್ತು ಕಣೋ ನೀನು. ಅವಳು ಒಳ್ಳೆಯವಳಲ್ಲ. ಹೌದು ಚಿಕ್ಕಮ್ಮ, ಈಗ ಗೊತ್ತಾಯಿತು. ಅವಳ ಬುದ್ಧಿ ಎಂಥದ್ದು ಅಂತ ನನಗೆ ಇವಾಗ ಗೊತ್ತಾಯಿತು. ಮುಂಚೆನೇ ಈ ಬುದ್ಧಿ ಐತಿ ಅವಳ ಹತ್ರ ಅನ್ನೋದು ಗೊತ್ತಿದ್ರೆ ನಾನು ಅವಳನ್ನ ಇಲ್ಲಿ ತಿರುಗಿ ಸಮೇತ ನೋಡ್ತಿರ್ಲಿಲ್ಲ. ನಾನು ಯಾವತ್ತೂ ಅವಳನ್ನ ಬಿಡಬೇಕು ಅಂತ ಇದ್ದೆ. ಈ ಅದಕ್ಕೇನೆ ಇವಾಗ ಮಾಡಿದ್ದು. ಇವಾಗ ಗೊತ್ತಾಯಿತು ಅವಳ ಹತ್ರ ಎಂಥ ಬುದ್ಧಿ ಐತೆ ಅಂತೇಳಿ. ಪ್ಲೀಸ್ ಚಿಕ್ಕಮ್ಮ, ಇಲ್ಲಿ ನೋಡಿಲಿ ನೀವು, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಬೇಜಾರು ಮಾಡ್ಕೋಬೇಡ್ರಿ ಅಂತಂದರೆ ಬೇಜಾರು ಮಾಡಿ ಹೋಗಿದ್ದೀರಪ್ಪ. ಅವಳು ಸುಮ್ಮನೆ ಪ್ರೀತಿ ಮೇಲೆ ಜಗಳ ಮಾಡೋದು ಹಂಗೆಲ್ಲ ಮಾಡ್ತಾಳೆ. ನಾನು ಅದಕ್ಕೇ ಅವಳನ್ನ ಬಿಟ್ಟು ಬಂದಿದ್ದೀನಿ. ನಾನು ಎಣ್ಣೆಯಿಂದ ಮನೆಗೆ ಹೋಗಿಲ್ಲ, ರಾತ್ರಿ ಎಲ್ಲ ಮನೆಗೆ ಹೋಗಿಲ್ಲ. ತುಂಬ ಬೇಜಾರು ಮಾಡ್ಕೊಂಡು ಅಲ್ಲೂ ಇಲ್ಲೂ ಅಲ್ದಾಡಿದೆ. ಅದಕ್ಕೇ ನಾನು ನಿಮ್ಮ ಜೊತೆ ಚೆನ್ನಾಗಿರ್ಬೇಕು ಅಂತ ಬಂದಿದ್ದೀನಿ ಅಣ್ಣ. ಪ್ಲೀಸ್ ಅಣ್ಣ, ನಾನು ಬೇಡ ಅಂತ ಹೇಳ್ಬೇಡ. ಅದಕ್ಕೆ ನಿಮ್ಮ ಜೊತೆ ಚೆನ್ನಾಗಿರ್ತೀನಿ. ಅವಳು ಬರೋದಾದರೆ ಬರಲಿ, ಇಲ್ಲ ಬೇಡ ನೀನು ಅಲ್ಲೇ ಬಿದ್ದಿರು ಅಂತ ಹೇಳಿ ಬಿಟ್ಟು ಬಂದಿದ್ದೀನಿ. ಮತ್ತು ನಾವು ಯಾವತ್ತು ಮೋಸ ಮಾಡಿದ್ವೋ, ಮೋಸ ಮಾಡಿದ್ರಿ ನೀವು ಅಂತೇಳಿ ಮಾತಾಡ್ತಿದ್ದೆ. ನಾವೇನು ಮೋಸ ಮಾಡಿದ್ವಿ?
ಯಾವತ್ತು ಯಾರಿಗೂ ಮೋಸ ಮಾಡೋರಲ್ಲ ಕಣ ನಾವು. ಇನ್ನೂ ನಾವು ಒಳ್ಳೇದು ಬಯಸ್ತೇವೆ ಹೊರತು ನಾವು ಯಾರಿಗೂ ಮೋಸ ಮಾಡೋದಿಲ್ಲ. ನಾನು ಎಷ್ಟು ಹೇಳಿದ್ದೀನಿ ಗೊತ್ತಾ, ನಿನ್ನ ತಮ್ಮ ಕಣಪ್ಪ ಅವರು ಜಗಳ ಮಾಡಬೇಡ ಅಂತೇಳಿ ನಾನು ಇವ್ರನ್ನೇ ಸುಧಾರಿಸಿದ್ದೀನಿ, ಇವ್ರಿಗೆ ಬೈದಿದ್ದೀನಿ ಗೊತ್ತಾ ನಾನು. ಹೌದು, ಇವತ್ತು ಗೊತ್ತಾಯಿತು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಬೆಲೆ ಏನು ಅಂತ. ನಿಜವಾಗ್ಲೂ ನಾನು ನಿಮ್ಮ ಹತ್ರ ದುಡ್ಡು ಬಿಟ್ಟಿದ್ರೆ ಆ ದುಡ್ಡು ಉಳಿಯೋದು. ನಿಜವಾಗ್ಲೂ ಇವತ್ತು ಚೆನ್ನಾಗಿರ್ತಿದ್ವಿ, ನಿಮ್ಮ ಜೊತೆನೇ ಚೆನ್ನಾಗಿದ್ದಿದ್ರೆ. ಅಲ್ಲಿಗೆ ಹೋಗಿದ ಥರ ಏನೋ ನನ್ನ ಮನಸ್ಸಿಗೆ ಅಲ್ಲಿ ಹೋದಾಗಿಂದ ಸಮಾಧಾನ ಇಲ್ಲ. ಏನು ಮಾಡಬೇಕು ಅಂತ ಒಂಥರ ಏನೋ ಏನು ಮಾಡಿದ್ರು ನೆಮ್ಮದಿ ಇರಲಿಲ್ಲ. ಹಂಗಾಗಿತ್ತು. ಇಲ್ಲಿದ್ದ ನಿಮ್ಮ ಜೊತೆ ಇದ್ದಾಗ ಎಷ್ಟು ನೆಮ್ಮದಿ ಆಗಿದ್ದೆ. ಅದಕ್ಕೆ ಅವಳನ್ನ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಅಲ್ಲೇ ಇರಲಿ, ಅಲ್ಲೇ ಸಾಯಲಿ ಅವಳು ಅಂತ ಹೇಳಿ ಬಿಟ್ಟು ಬಂದಿದ್ದೀನಿ. ಯಾವುದೇ ಕಾರಣಕ್ಕೂ ಅವಳನ್ನ ಈ ಮನೆ ಒಳಗಡೆ ಬಿಟ್ಕೊಳ್ಳೋದು ಬೇಡ. ನಮ್ಮ ಪಾಡಿಗೆ ನಾವು ಚೆನ್ನಾಗಿದ್ದು ಬಿಡೋಣ. ನನಗೇನು ಬೇಡ, ನಾನು ನಿಮ್ಮ ಜೊತೆ ಚೆನ್ನಾಗಿ ಖುಷಿಯಾಗಿದ್ದರೆ ಅದೇ ಸಾಕು. ನನಗೆ ಯಾವ ಹೆಂಡ್ತಿ ಬೇಡ, ಯಾರು ಬೇಡ. ನಾನು ಏನೋ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ನಾನು. ಅಲ್ಲ ನೋಡು, ಅದಕ್ಕೆ ಮತ್ತೆ ಸಿಟ್ಟಿನಾಗೆ ಈ ಆತು ಮಾತಾಡೋಕೆ ಹೋಗ್ಬಾರ್ದು, ಸಿಟ್ಟಿನಾಗ ಯಾರ ಮೇಲೆ ಜಗಳ ಮಾಡೋಕೆ ಹೋಗ್ಬಾರ್ದು ಎಂಬ ಸಿಟ್ಟಂಬತ್ತು ಕೆಟ್ಟದ್ದು. ಒಂದು ಸತಿ ಮಾತುಗಳು ಬಂದರೆ ಯಾವ ರೀತಿ ಆಗುತ್ತೆ ನೋಡು. ಇವನು ಸ್ವಲ್ಪ ಸಮಾಧಾನ ಮಾಡ್ಕೊಂಬಿಲ್ಲ ಅವತ್ತು. ಅವಳು ಹೇಳ್ದಂಗೆ ಕೇಳ್ಕೊಂಡು ಅದೇ ಹೋದ ಮನೆ ಬಿಟ್ಟು. ನೋಡು ಅವ್ರ ತಕ್ಕ ಹೋಗಿದ್ಕೆ ಇವತ್ತು ನೆಂಟ್ರ ಮನೆ ಬಾಗ್ಲಿಗೆ ಹೋದಾರೆ ಆದರೂ ಇದಾಗಲ್ಲ. ಬರಲೇಬೇಕು. ನಾವೆಲ್ಲ ನೋಡಿ ಎಲ್ಲ ಅನುಭವಿಸ್ಬಿಟ್ಟಿರಾರ ಕಣಪ್ಪ. ಎಲ್ಲಿಗೆ ಹೋದ್ರೂ ಬರಲೇಬೇಕು. ನಾವೆಲ್ಲೇ ಹೋಗಿ ನಾವೇನೇ ಮಾಡ್ಕೊಂಡು ಎಲ್ಲ ಇರ್ತೀವಿ ಅಂತಂದ್ರೂ ಆಗೋದಿಲ್ಲ. ನೆಂಟ್ರ ಮನೆಗೆ ಹೋದ್ಮೇಲೆ ಒಂದಲ್ಲ ಒಂದಿನ ನಮ್ಮ ಮನೆಗೆ ನಾವು ಬರಲೇಬೇಕು. ಏನಪ್ಪ ಇವಾಗ ಬಂದಿದೀಯಾ? ಇವಾಗ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಬೇಕಾಯಿತು. ಇವಾಗ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಜೊತೆ ಚೆನ್ನಾಗಿರ್ತೀನಿ ಅಂತ ಬಂದಿದ್ದೀನಿ. ಅವಳನ್ನ ಅಲ್ಲೇ ಬಿಟ್ಬಿಟ್ಟು ಅವಳು ಅವಳನ್ನ ಮಾತಾಡ್ಸೋದಕ್ಕೆ ಹೋಗೋದಿಲ್ಲ ನಾನು ಇನ್ಮೇಲಿಂದನ. ಅಣ್ಣ ಅದಕ್ಕೆ ನಿಮ್ಮ ಜೊತೆ ಚೆನ್ನಾಗಿರ್ತೀನಿ. ನಾನು ಈಗ ಸುತ್ತಾಡಿ ಸಾಕು ಆಯಿತು. ಅಲ್ಲೂ ಇಲ್ಲೂ ರಾತ್ರಿಯಿಂದ ಮನೆಗೂ ನನಗೆ ಇಲ್ಲಿ ಬರೋದಕ್ಕೂ ನಿಮಗೆ ಮುಖ ತೋರಿಸೋದಕ್ಕೂ ನನಗೆ ಮುಖ ಇರಲಿಲ್ಲ. ನಾನು ಮಾಡಿದ ತಪ್ಪಾಯಿತು ಅಣ್ಣ, ಕ್ಷಮಿಸ್ಬಿಡು ಅಣ್ಣ, ಪ್ಲೀಸ್ ಅಣ್ಣ ಕ್ಷಮಿಸ್ಬಿಡು. ಇವಾಗ 10 ಲಕ್ಷ ದುಡ್ಡು ಹೋಯ್ತಣ್ಣ ನಂದು. ಏನೂ ಇಲ್ಲ. ಅದಕ್ಕೆ ನಿಮ್ಮ ಜೊತೆ ಇದ್ಕೊಂಡು ನಮ್ಮ ಅತ್ತಿಗೆ ಕೈಗೆ ಹೆಂಗೆ ಮೊದಲಿನ ಥರ ಹೆಂಗೆ ಕೊಡ್ತಾಯಿದ್ನೋ ಹಂಗೆ ನಮ್ಮ ಅತ್ತಿಗೆ ಕೈಗೆ ಕೊಡ್ತೀನಿ. ₹1 ಮೋಸ ಮಾಡಿಲ್ಲ ಕಣೋ ನೀನು ಕೊಟ್ಟಿರೋದನ್ನ. ನಿನ್ನ ಹೆಂಡ್ತಿ ಅಂತಾಳೆ ಅಂತಂದರೆ ಮೋಸ ಮಾಡಿದ್ರು ನನಗೆ ಮೋಸ ಮಾಡಿದ್ರು ಏನು ಮೋಸ ಮಾಡಿದ್ರು ಅನ್ನಂಗೆ ಹೇಳ್ತಾಳೆ ಏನೋ. ನಾವಿಲ್ಲೋಡು ಯಾವತ್ತೂ ₹1 ತಿಂದಿಲ್ಲ ಗೊತ್ತಾ ಯಾರ್ದು. ಬಿಡ್ರ ಮತ್ತೆ ಹೋಗ್ಲಿ, ಇವಾಗ ಬಂದವನಲ್ಲ ಅವಳು ಅಲ್ಲೇ ಇದ್ದಾಳೆ, ಅವಳು ಯೋಸ್ತೀನಿ ಇರ್ತಾಳೆ ಗೊತ್ತಾಗುತ್ತೆ. ನಿಮ್ಮ ಅಣ್ಣ ಇನ್ನು ನಿಮ್ಮ ಅತ್ತಿಗೆ ಜೊತೆ ಸುಮ್ಮನೆ ಚೆನ್ನಾಗಿರಪ್ಪ ಅಷ್ಟೇ ನೋಡು. ಆ ಹುಡುಗಿ ಇದ್ರೂ ಇರಲಿ, ಅವರಪ್ಪ ತುಂಬ ಬಿಲ್ಡಪ್ಗಾರ. ಅವ್ರ ಬಿಲ್ಡಪ್ ಫ್ಯಾಮಿಲಿ ನೋಡಿದ್ರೆ ಗೊತ್ತಾಗುತ್ತೆ. ಅವರಪ್ಪ ನನ್ನೇ ಅವತ್ತು ಹಿಡ್ಕೊಂಡು ಹೊಡೆದಿದ್ದ ಅಂತಂದ್ರೆ ನೀನು ಅಂಥವ್ರ ಮನೆ ಬಾಗಿಲಿಗೆ ಹೋಗಿ ಸೇರಿಕೊಂಡೆ. ಇವಾಗ ಗೊತ್ತಾಯ್ತಲ್ಲ, ಸುಮ್ಮನೆ ಇದ್ಬಿಡು, ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಇನ್ನು ನಿನ್ನ ಪಾಡಿಗೆ ನೀನು ಸೇನಕ್ಕಿರೋದು ಕಲಿ ಅಷ್ಟೇನೆ. ನಿಮ್ಮ ಅಣ್ಣ ನಿಮ್ಮ ಅತ್ತೆ ಜೊತೆ ಚೆನ್ನಾಗಿರೋರು ಏನು ನಿನಗೆ ಮೋಸ ಮಾಡಲ್ಲ, ನಿನ್ಗೆ ಯಾವತ್ತೂ ಅವ್ರು ಅನ್ಯಾಯ ಮಾಡಲ್ಲ. ಅವನಿಗೆ ಈಗ ಗೊತ್ತಾಗೈತೆ ತಗ. ನನ್ನೇ ಹೊಡಿಯೋದಕ್ಕೆ ಬರೋನು ಹಂಗೆ ಹಿಂಗೆ ಮೋಸ ಮಾಡಿದೆ ಅಂತ ಹೇಳಿ. ತಪ್ಪಾಯಿತು ಅಣ್ಣ, ತಪ್ಪಾಯಿತು. ಹೊಡೆದಿರೋದು ನೀನು ಬೈದಿರೋದೆಲ್ಲ ತಪ್ಪಾಯಿತು ಅಣ್ಣ, ತಪ್ಪಾಯಿತು, ಕ್ಷಮಿಸ್ಬಿಡು. ಸರಿ ಆಯ್ತು ಬಿಡಪ್ಪ, ಚೆನ್ನಾಗಿತ್ಕೊಂಡು ಹೋಗಿ ಅಲ್ಲೇ ಇದ್ರೂ ಇರಲಿ. ಅವಳ ಬಗ್ಗೆ ತಲೆ ಕೆಡಿಸಿಬೇಡ. ಇವಾಗ ನಿಮ್ಮ ಅಣ್ಣ ನಿಮ್ಮ ಅತ್ತೆ ಕೇಳ್ದಂಗೆ ಕೇಳ್ಕೊಂಡು ಮೊದಲು ಹೆಂಗಿದ್ದ ನೀನು ಸುಮ್ಮನೆ ಹಂಗೆ ಇರೋದು ಕಲಿ. ಅವಳು ಯೋಸ್ತೀನಿ ಇರ್ತಾಳೆ ನೋಡೋಣ ಅಲ್ಲೇನೆ. ಅವಳು ಯೋಸ್ತೀನಿ ಇರ್ತಾಳೆ. ಅವಳು ಚಂದಕ್ಕೆ ಬುದ್ಧಿ ಕಲ್ಕಂಬ್ಲಿ, ಅವಳಿಗೆ ಬುದ್ಧಿ ಬರಲಿ, ಚಂದಕ್ಕೆ ಬುದ್ಧಿ ಬರಲಿ, ಚೆನ್ನಾಗಿ ಅಯ್ಯಂಬ್ಲಿ. ಅಂದ್ರೆ ಬುದ್ಧಿ ಬರುತ್ತೆ. ಅವಾಗ ಅವಳೆ ಬರ್ತಾಳೆ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಜೊತೆ ಇನ್ಮೇಲೆ ನಾನು ಚೆನ್ನಾಗಿರ್ತೀನಿ. ಅದಕ್ಕೆ ಕೊನೆಗೂ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಹತ್ರ ನಾನು ಬಂದೆ. ಇಲ್ಲಿದ್ದರೆ ಮಾತ್ರ ನಾನು ಚೆನ್ನಾಗಿರ್ತೀನಿ. ಏನು ಮಾಡಲಿ, ತುಂಬ ಬೇಜಾರಾಯಿತು. ಇವ್ರ ಹತ್ರ ಬಂದು ಕ್ಷಮೆ ಕೇಳಿಬಿಟ್ಟೆ. ನಾನು ಅವಳು ನಂಬ್ಕೊಂಡು ಹೋಗಿದ್ದಕ್ಕೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಮನಸ್ಸಿಗೆ ತುಂಬ ಬೇಜಾರು ಮಾಡಿಬಿಟ್ಟೆ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಬೆಲೆ ಏನು ಅಂತ ಇವತ್ತು ಗೊತ್ತಾಯಿತು. ಇನ್ಮೇಲಿಂದ ಇವ್ರ ಜೊತೆ ಚೆನ್ನಾಗಿರ್ತೀನಿ. ಅವಳು ಯಾವಾಗ ಬುದ್ಧಿ ಕಲ್ಕೊಂಡು ಬರ್ತಾಳೋ ನೋಡೋಣ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.